ನಮಸ್ಕಾರ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿ ಇರಬೇಕು ಹಾಗೂ ನೆಗೆಟಿವ್ ಎನರ್ಜಿಯನ್ನು ಹೊರಗೆ ಹಾಕಬೇಕಾದ್ರೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಿಸಿಕೊಳ್ಳಬೇಕೆಂದರೆ ಕೆಲವೊಂದಿಷ್ಟು ನಿಯಮಗಳನ್ನು ನೀವು ಪಾಲಿಸಲೇಬೇಕಾಗುತ್ತದೆ. ಆ ನಿಯಮಗಳು ಯಾವುದೆಂದು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೆಲವೊಮ್ಮೆ ನೀವು ಮಾಡುವಂತಹ ಕೆಲವು ತಪ್ಪು ಕೆಲಸಗಳು ನಿಮ್ಮ ಬಡತನಕ್ಕೆ ಕಾರಣವಾಗುತ್ತದೆ. ಅಷ್ಟೇ ಅಲ್ಲ, ನಿಮ್ಮ ವರ್ತನೆಯು ಕೂಡ ನಿಮ್ಮ ಕಷ್ಟಗಳಿಗೆ ಕಾರಣವಾಗಬಹುದು ಎಂದು ಹೇಳುತ್ತಾರೆ ಪಂಡಿತರು. ಮುಖ್ಯವಾಗಿ ಮನೆಯಲ್ಲಿ ಮಹಿಳೆಯರು ಮತ್ತು ಸ್ತ್ರೀಯರು ತಿಳಿಯದು ಕೆಲವು ತಪ್ಪು ಕೆಲಸಗಳನ್ನು ಮಾಡುತ್ತಾ ಇರುತ್ತಾರೆ. ಹೀಗಾಗಿ ಆಗ ಲಕ್ಷ್ಮೀ ದೇವಿಯು ಆ ಮನೆಯಲ್ಲಿ ನೆನೆಸಲು ಬೇಸರವಾಗುತ್ತದೆಯಂತೆ. ಮೊದಲೇ ಲಕ್ಷ್ಮೀ ದೇವಿ ಚಂಚಲೆ ಮನಸ್ಸು ಉಳ್ಳವಳು. ಮನೆಯ ಮಹಿಳೆಯರು ಸರಿಯಾಗಿ ನಿಯಮಗಳನ್ನು ಪಾಲಿಸದೇ ಇದ್ದರೆ ಆ ಮನೆಯಲ್ಲಿ ಇರುವುದಿಲ್ಲವಂತೆ. ಹಾಗಾಗಿ ಲಕ್ಷ್ಮೀ ದೇವಿಗೆ ಯಾವುದೇ ರೀತಿಯಾಗಿ ಕೋಪ ಬರದ ಹಾಗೆ ನೋಡಿಕೊಳ್ಳಬೇಕು. ಹಾಗಿದ್ರೆ ಲಕ್ಷ್ಮೀ ದೇವಿಗೆ ಕೋಪ ಬರದೇ ಇರುವ ರೀತಿ ಹೇಗೆ ನೋಡಿಕೊಳ್ಳಬೇಕು ಎಂದು ಇಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಅದಕ್ಕೂ ಮುಂಚೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೇ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮನೆಯ ಅಡುಗೆ ಮನೆ ಅನ್ನಪೂರ್ಣೇಶ್ವರಿ ನೆಲೆಸಿರುವ ಸ್ಥಳ. ಏಕೆಂದರೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಹೀಗಾಗಿ ಅಡಿಗೆ ಮಾಡುವ ಸ್ಥಳವನ್ನು ಯಾವತ್ತೂ ಕ್ಲೀನ್ ಆಗಿ ಇಟ್ಟುಕೊಳ್ಳಬೇಕು. ರಾತ್ರಿ ಊಟ ಮಾಡಿದ ತಕ್ಷಣ ಪಾತ್ರೆಗಳನ್ನು ಮತ್ತು ಗ್ಯಾಸ್ ಅನ್ನು ಕ್ಲೀನ್ ಮಾಡಬೇಕು. ಆಗಲೇ ಆ ಮನೆಯು ಪವಿತ್ರದಿಂದ ಕೂಡಿರುತ್ತದೆ ಮತ್ತು ಕ್ಲೀನ್ ಮಾಡಿದರೆ ಅಲ್ಲಿ ಆರ್ಥಿಕ ಸಮಸ್ಯೆಗಳು ಕಾಡುವುದಿಲ್ಲವಂತೆ. ಹಾಗಾಗಿ ಶ್ರೀ ಮಹಾಲಕ್ಷ್ಮಿ ಅಲ್ಲಿ ಸ್ಥಿರವಾಗಿ ನೆಲೆಸಿ ಪ್ರಶಾಂತವಾಗಿ ಇರುತ್ತಾಳೆ ಅಂತ ಹೇಳುತ್ತಾರೆ ಪಂಡಿತರು. ಇನ್ನು ಎರಡನೇದಾಗಿ, ಪ್ರತಿಯೊಬ್ಬರ ಮನೆಯಲ್ಲಿ ಹಾಲು ಮೊಸರು ಇರುತ್ತದೆ. ಯಾರಾದರೂ ಸಂಜೆ ಸಮಯದ ವೇಳೆ ಹಾಲು ಮತ್ತು ಮೊಸರನ್ನು ಹೊರಗಡೆ ಕೇಳಿದ್ರೆ ಕೊಡಬಾರದು ಅಂತೆ. ಅದು ಯಾರೇ ಆಗಿರ್ಲಿ, ನಿಮ್ಮ ಮನೆಯಿಂದ ನೀವು ಹಾಲಾಗಲಿ ಅಥವಾ ಮೊಸರು ಆಗಲಿ ಯಾರಿಗಾದರೂ ಕೇಳಿದಾಗ ಕೊಟ್ರೆ ನೀವು ನಿಮ್ಮ ಕೈಯಿಂದ ಶ್ರೀ ಮಹಾಲಕ್ಷ್ಮಿಯನ್ನು ಅವರ ಕೈಗೆ ಕೊಟ್ಟಂತೆ ಅಂತೆ. ಹೀಗಾಗಿ ಯಾರು ಕೇಳಿದ್ರು ಹಾಲು ಮೊಸರು ಸಂಜೆ ಹೊತ್ತು ಕೊಡಬಾರದಂತೆ. ಇನ್ನು ಬಹಳಷ್ಟು ಜನ ಮಹಿಳೆಯರು ರಾತ್ರಿ ಸಮಯದಲ್ಲಿ ತಲೆ ಕೂದಲನ್ನು ಬಿಚ್ಚಿ ಮಲಗುತ್ತಾರೆ. ಇದು ಮಾನವ ಪದ್ಧತಿ ಅಲ್ಲವಂತೆ. ಏಕೆಂದರೆ ಇಂತಹ ಕೆಲಸಗಳನ್ನು ರಾಕ್ಷಸರು ಮಾಡುತ್ತಾ ಇದ್ದಾರಂತೆ. ಹೀಗಾಗಿ ಮಹಿಳೆಯರು ತಲೆ ಕೂದಲನ್ನು ಬಿಚ್ಚಿ ಮಲಗುವುದು ಮತ್ತು ಕೂದಲ ಬಿಚ್ಚಿ ಅಡ್ಡಾಡುವುದನ್ನು ಮಾಡಿದರೆ ಶ್ರೀ ಮಹಾಲಕ್ಷ್ಮಿ ದೇವಿಗೆ ಇಷ್ಟ ಆಗುವುದಿಲ್ಲವಂತೆ. ಈ ರೀತಿ ಮಾಡುವುದರಿಂದ ಮಹಾಲಕ್ಷ್ಮಿಯು ಮುನಿಸಿಕೊಂಡು ಬಿಡುತ್ತಾಳಂತೆ. ಹೀಗಾಗಿ ಆಕೆ ಅಲ್ಲಿ ನೆಲೆಸಲು ಒಂದು ಕ್ಷಣನೂ ನಿಲ್ಲಲು ಮನಸ್ಸು ಮಾಡುವುದಿಲ್ಲವಂತೆ. ಹೀಗಾಗಿ ಸಿರಿ ಸಂಪತ್ತಿನ ಮಾತೆ ಮಹಾಲಕ್ಷ್ಮಿಗೆ ಬಹಳ ಪ್ರೀತಿಯಿಂದ ಕೆಲಸಗಳನ್ನು ಮಾಡಿ ಆಕೆಯನ್ನು ಒಲಿಸಿಕೊಳ್ಳಬೇಕು. ಇನ್ನು ಉಪ್ಪು ಅಂದರೆ ಮಹಾಲಕ್ಷ್ಮಿಗೆ ಬಹಳ ಪ್ರೀತಿ. ಅವಳು ನೆಲೆಸಿರುವ ವಸ್ತು ಅಂದರೆ ಉಪ್ಪು. ಇನ್ನು ನೀವು ಮನೆಯಲ್ಲಿ ಎಲ್ಲರೂ ಮಲಗಿದ ತಕ್ಷಣ ಈ ಉಪ್ಪನ್ನು ತೆಗೆದುಕೊಂಡು, ಮುಖ್ಯವಾಗಿ ಆ ಉಪ್ಪು ದಪ್ಪಾಗಿರಬಹುದು ಅಥವಾ ಹರಳುಪ್ಪಾಗಿರಬಹುದು, ಆ ಉಪ್ಪನ್ನು ತೆಗೆದುಕೊಂಡು ಮನೆಯ ಒಡತಿ ಒಂದು ಚಿಕ್ಕ ಚಿಕ್ಕ ಪಟ್ಟಣಗಳನ್ನು ಕಟ್ಟಿಕೊಂಡು ಪ್ರತಿಯೊಂದು ಕೋಣೆಯಲ್ಲಿ ಅದನ್ನು ಇಟ್ಟು ರಾತ್ರಿ ಮಲಗಬೇಕು. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಯಾರೊಂದಿಗೆ ಮಾತನಾಡದೆ ಅದನ್ನು ತೆಗೆದು ಹೊರ ಹಾಕಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಇರುವ ನೆಗೆಟಿವ್ ಎನರ್ಜಿ ಹೊರಗೆ ಹೋಗಿ ಪಾಸಿಟಿವ್ ಎನರ್ಜಿ ಒಳಗಡೆ ಬರುತ್ತದೆ. ಈ ರೀತಿ ಮಾಡುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಕೂಡ ಸುಧಾರಿಸುತ್ತದೆ ಮತ್ತು ಜಗನ್ಮಾತೆ ಆದ ಶ್ರೀ ಮಹಾಲಕ್ಷ್ಮಿ ಮನೆಯಲ್ಲಿ ಸದಾ ಇರುತ್ತಾಳೆ. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಶುಭ ದಿನ.